ಒಂದು ಒಂದೆಲಗದ ಎಲೆಗಳನ್ನ ನೀವು ಪ್ರತಿನಿತ್ಯ ಮಕ್ಕಳಿಗೆ 2-3 ಎಲೆಗಳನ್ನು ಹಸಿ ಎಲೆಗಳನ್ನು ತಿನ್ನಿಸೋದು. ಇದರಿಂದ ಮಕ್ಕಳು ತೊದಲೋದಿಲ್ಲ, ಮಕ್ಕಳ ಒಂದು ಕಂಠ ಶುದ್ಧಿ ಆಗುತ್ತೆ, ಮೆದುಳು ಕ್ರಿಯಾಶೀಲವಾಗುತ್ತೆ, ಮಾನಸಿಕ ರೋಗಗಳು ಬರದಂತೆ ಮಕ್ಕಳನ್ನು ನಾವು ಕಾಪಾಡ್ಬೋದು. ಅದರ ಜೊತೆಗೆ ಶಂಖಪುಷ್ಪಿ ಅಂತ ಬರುತ್ತೆ, ಅಶ್ವಗಂಧ ಅಂತ ಬರುತ್ತೆ. ಹೀಗೆ ಇವುಗಳೆಲ್ಲವನ್ನು ಸೇರಿಸಿರ್ತಕ್ಕಂಥ ಕೆಲವೊಂದಿಷ್ಟು ಚವನಪ್ರಾಶಿಗಳು ಬರ್ತವೆ. ಅಂತ ಚವನಪ್ರಾಶಿಗಳನ್ನ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳ ಬುದ್ಧಿನೂ ಚುರುಕಾಗುತ್ತೆ, ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿನೂ ಕೂಡ ಕ್ರಿಯಾಶೀಲವಾಗುತ್ತೆ. ಹೀಗೆ ಮಕ್ಕಳಿಗೆ ಚವನಪ್ರಾಶಿ ತಿನ್ನಿಸೋ ರೂಢಿಯನ್ನು ಮಾಡಿ ಈ ಒಂದೆಲಗ ಸೊಪ್ಪನ್ನು ತಿನ್ನಿಸಿ, ಅದರ ಜೊತೆಗೆ ಕೂಷ್ಮಾಂಡು ರಸಾಯನ ಅಂತ ಬರ್ತದೆ, ಅದು ಕೂಡ ಮಕ್ಕಳಿಗೆ ಭಾಳ ಒಳ್ಳೆಯದು. ಬೂದು ಕುಂಬಳಕಾಯಿಂದ ಮಾಡಿರ್ತಕ್ಕಂಥದ್ದು. ಅದನ್ನು ನೀವು ಮನೇಲೇ ಮಾಡಿಕೊಡ್ಬೋದು. ಹೇಗೆಂದರೆ ಬೂದು ಕುಂಬಳಕಾಯಿನ ತುರಿದು ಅದನ್ನು ಚೆನ್ನಾಗಿ ಬೇಯಿಸಿ ನೀರೆಲ್ಲ ಹೋದ್ಮೇಲೆ ಅದರಲ್ಲಿ ಸ್ವಲ್ಪ ಸಕ್ಕರೆ ಪಾಕ ಹಾಕಿ, ಡ್ರೈ ಫ್ರೂಟ್ಸ್ ಪುಡಿ ಹಾಕಿ, ಲವಂಗ ಏಲಕ್ಕಿಯನ್ನು ಉದುರಿಸಿದ್ರೆ ಅದಕ್ಕೆ ಕಾಸಿ ಹಲ್ವಾ ಅಂತ ಕರೀತಾರೆ. ಅದನ್ನು ಆಯುರ್ವೇದದಲ್ಲಿ ಕೂಷ್ಮಾಂಡ ರಸಾಯನ ಅಂತ ಕರೀತಾರೆ. ಇದನ್ನು ಮಾಡಿ ಕೂಡ ನೀವು ಮಕ್ಕಳಿಗೆ ಕೊಡ್ಬೋದು. ಈ ರಸಾಯನವನ್ನು ಕೊಡೋದ್ರಿಂದ ಮಕ್ಕಳಿಗೆ ಪದೇ ಪದೇ ಕೆಮ್ಮು, ಕಫ, ಕೋಲ್ಡ್, ಅಲರ್ಜಿ ಆಗೋದಿಲ್ಲ.